ಇವತ್ತಿನ ರೆಸಿಪಿ ಆಲೂ ಟಿಕ್ಕಿ ಚಾಟ್. ಈ ಟಿಕ್ಕಿ ಏನೈತಲ್ಲ ಸ್ವಲ್ಪ ಡಿಫ್ರೆಂಟ್ ಐತ್ರಿ. 100% ಕ್ರಿಸ್ಪಿ ಇರ್ತೈತಿ. ಚಾಟ್ಸ್ ಯಾವಾಗಿದ್ರೂ ಸ್ವಲ್ಪ ಕ್ರಿಸ್ಪಿ ಇದ್ರನ್ನ ತಿನ್ನಕ್ಕೆ ಮಜಾ ಇರ್ತೈತಿ. ಈ ಆಲೂ ಟಿಕ್ಕಿ ಚಾಟ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಕಿಟ್ಟಿ ಪಾರ್ಟಿ ಅಥವಾ ಬರ್ಡೇ ಪಾರ್ಟಿ ಒಳಗೆ ಆ್ಯಸ್ ಅ ಸ್ಟಾರ್ಟರ್ ಆಗಿನೂ ಮಾಡ್ಬೋದು ನೋಡ್ರಿ. ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನು 4 ಆಲೂಗಡ್ಡೆ ತೊಗೊಂಡು ಹಸಿ ಆಲೂಗಡ್ಡೆ ಕುದಿಸಿದ್ದು ತೊಗೋಬೇಡ್ರಿ, ರಾ ಇದ್ದಿದ್ದು ಆಲೂಗಡ್ಡೆ ತೊಗೋಬೇಕು. ಇದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಆಮೇಲೆ ನೀವು ವೈಟ್ ಆಗಲಿ ಯೆಲ್ಲೋ ಆಗಲಿ ಯಾವುದಾದ್ರೂ ಆಲೂಗಡ್ಡಿನ ಚೂಸ್ ಮಾಡ್ಕೋಬೋದು ಆಲೂ ಟಿಕ್ಕಿ ಚಾಟ್ಗೆ. ಸೊ ಇದ್ರದ್ದು ಕ್ಲೀನಾಗಿ ಎಲ್ಲ ನನ್ನ ಸಿಪ್ಪೆ ತೆಗಿಯಾಕತ್ತೀನಿ. ಸಿಪ್ಪೆ ತೆಗ್ದ ಮಾಡಿರಿ, ಅಂದ್ರೆ ಟಿಕ್ಕಿ ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ. ಸಿಪ್ಪೆ ಇಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೆಸಿಪಿ ಏನು ಅಷ್ಟೊಂದು ಕಾಂಪ್ಲಿಕೇಟ್ ಇಲ್ಲ. ನೀಟಾಗಿ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡೀನಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಲೂ ಟಿಕ್ಕಿ ಚಾಟ್ ಕ್ರಿಸ್ಪಿ ಬರೋಕ್ಕೆ ಭಾಳಷ್ಟು ಟಿಪ್ಸ್ನ ಶೇರ್ ಮಾಡೀನಿ. ಈಗ ಎಲ್ಲ ಆಲೂದು ಸಿಪ್ಪೆ ಎಲ್ಲ ತೆಗ್ದಾಗಿಂದ ಈ ಆಲೂನ ಗ್ರೇಟ್ ಮಾಡ್ಕೋಬೇಕು ನೋಡಿರಿ. ಆದಷ್ಟು ದೊಡ್ಡದು ಗ್ರೇಟರನ್ನು ಯೂಸ್ ಮಾಡಿರಿ. ನನ್ನ ಹತ್ರ ಈ ಥರ ಒಂದಿಷ್ಟು ಡಿಫ್ರೆಂಟ್ ಸೈಜಿನ ಗ್ರೇಟರ್ ಐತಿ. ನಾನು ಅದರೊಳಗೆ ಎಲ್ಲದಕ್ಕಿಂತ ದೊಡ್ಡದು ಯಾವ ಸೈಜ್ ಐತಲ್ಲ ಅದನ್ನು ಯೂಸ್ ಮಾಡಾಕತ್ತೀನಿ. ಸೊ ನೋಡಿರಿ, ಅಷ್ಟು ಆಲೂಗೂ ನಾನು ಇದೇ ನೀರೊಳಗೆ ಗ್ರೇಟ್ ಮಾಡ್ಕೊಂಬಿಡ್ತೀನಿ. ನೀವು ಸೈಡ್ ಹೊರಗೆ ಗ್ರೇಟ್ ಮಾಡ್ಕೊಂಡು ಆಮೇಲೆ ಆಲೂನ ನೀರೊಳಗೆ ಹಾಕಿದ್ರೆ ಕಪ್ಪಾಗ್ತೈತಿ. ಸೊ ಬೆಟ್ರ್ ಈ ಥರ ಡೈರೆಕ್ಟ್ ನೀರೊಳಗೆ ಆಲೂ ಎಲ್ಲ ಬೀಳೋಂಗೆ ಗ್ರೇಟ್ ಮಾಡ್ಕೊರಿ. ಸೊ ನೋಡಿರಿ, ಈ ಥರ ಇರ್ತೈತಿ. ಇಷ್ಟು ದೊಡ್ಡದನ್ನು ಯೂಸ್ ಮಾಡಿರಿ ಗ್ರೇಟರ್. ಇದಕ್ಕಿಂತ ಸಣ್ಣದು ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಕ್ರಿಸ್ಪಿನೆಸ್ ಜಾಸ್ತಿ ಬರಲ್ಲ. ಈಗ ಇದನ್ನು ಒಂದು 5-6 ಸತಿ ವಾಶ್ ಮಾಡ್ಕೋಬೇಕು. ಈ ಆಲೂ ಒಳಗೆ ಸ್ಟಾರ್ಚ್ ಭಾಳ ಇರ್ತೈತಲ್ಲ, ಸ್ವಲ್ಪ ಸ್ಟಾರ್ಚ್ ಹೋಗೋವರೆಗೂ ವಾಶ್ ಮಾಡ್ಕೋಬೇಕು. ಈ ನೀರೆಲ್ಲ ಕ್ಲಿಯರ್ ಆಗ್ತೈತೆ ನೋಡಿರಿ, ಅಲ್ಲಿವರೆಗೂ ವಾಶ್ ಮಾಡ್ಕೋಬೇಕು. ಈಗ ಇವನಷ್ಟು ನಾನು ವಾಶ್ ಮಾಡ್ಕೋತೀನಿ ನೋಡಿರಿ. ನಾನು 4-5 ಸಾರಿ ಈ ಆಲೂ ಅಷ್ಟೂ ವಾಶ್ ಮಾಡ್ಕೊಂಡೀನಿ ಈ ಥರ. ಆಮೇಲೆ ಒಂದು 5-10 ನಿಮಿಷ ನೀರೊಳಗನೆ ಬಿಟ್ಬಿಡ್ರಿ. ನೋಡಿರಿ, ನೀರೇ ಈ ಥರ ಕ್ಲಿಯರ್ ಆಗೋವರೆಗೂ ವಾಶ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು 1 ಲೀಟ್ರ್ನಷ್ಟು ನೀರು ಕುದಿಯಾಕಿಟ್ಟೀನಿ. ಆಲೂ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿನ ನೀರು ಕುದಿಸ್ಕೊರಿ. ನೀರು ಕುದಿ ಬಂದಮೇಲೆ ಇದ್ರೊಳಗೆ 1 ಸ್ಪೂನಷ್ಟು ಉಪ್ಪು ಹಾಕೋತೀನಿ. ನೆನಪಿರಲಿ, ನೀರು ಕುದಿ ಬಂದಮೇಲೆ ಆಲೂ ಹಾಕಿ ಜಸ್ಟ್ 1-1.5 ನಿಮಿಷ ಅಷ್ಟೇ ಈ ಬಿಸಿ ನೀರೊಳಗೆ ಬಿಡ್ಬೇಕು. ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ. ಆಲೂ ತೀರಾ ಸಾಫ್ಟ್ ಆಗಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಗ್ರೇಟ್ ಮಾಡಿ ಹಾಕಿರ್ತೀವಲ್ಲ ನಾವು, ಈ ಆಲೂ ಬೇಗ ಬೇಯ್ದು ಬಿಡ್ತೈತಿ. ಅದಕ್ಕೆ ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. 1-1.5 ನಿಮಿಷ ಸಾಕಾಗ್ತೈತಿ. ಈಗ ನೋಡಿರಿ, ನಾನು ನೀರೊಳಗೆ ಹಾಕಿ 1 ನಿಮಿಷದ ಮ್ಯಾಲನ ಆಗೈತಿ. ಅಷ್ಟು ನಾನು ಸೋಸ್ಕೊಂಡ್ಬಿಡ್ತೇನೆ. ಇವನ್ನ ಈ ಆಲೂನ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಗ್ಯಾಸ್ ಹೈ ಫ್ಲೇಮನ್ನು ಇಟ್ಕೊರಿ, ಲೋ ಫ್ಲೇಮ್ ಇಟ್ಕೊಂಡು ಇವ್ನು ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂದು ಚೂರು ಆರ್ಲಿ, ಜಾಸ್ತಿ ಬಿಸಿ ಐತಿ. ಹಂಗೆ ತೀರಾ ನೀವು ಓವರ್ ಕುಕ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ಏನು ಮಾಡಿರಿ, ಇಮಿಡಿಯೇಟ್ ಇದ್ರ ಮೇಲೆ ತನ್ನನ್ನು ನೀರು ಹಾಕ್ಕೊಂಬಿಡ್ರಿ. ಅಂದ್ರೆ ಎಕ್ಸ್ಟ್ರಾ ಕುಕ್ ಆಗೋದು ಸ್ವಲ್ಪ ಸ್ಟಾಪ್ ಆಗ್ತೈತಿ. ಈಗ ಈ ಆಲೂ ಟಿಕ್ಕಿಗೆ ಒಂದು ಸ್ಟಫಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ವಟಾಣಿ ಕಾಳನ್ನು ಒಂದು 7-8 ತಾಸು ನೆನೆಸ್ಕೊಂಡು 5-6 ನಿಮಿಷ ಇವನ್ನ ಕುದಿಸ್ಕೊಂಡು ತೊಗೊಂಡಿನಿ. ನೀವು ಹಸಿ ವಟಾಣಿನೂ, ಫ್ರೆಶ್ ಇರುವಂಥ ಹಸಿ ವಟಾಣಿನೂ ಯೂಸ್ ಮಾಡ್ಬೋದು. ಅವ್ನು ಯೂಸ್ ಮಾಡಾಕತ್ತೀರಿ ಅಂತಂದ್ರೆ ಜಸ್ಟ್ ಬಿಸಿ ನೀರಾಗ ಹಾಕಿ ತೆಗೆದ್ಬಿಡ್ರಿ. ಈ ಒಣಗಿದ ವಟಾಣಿ ನೀವು ನೆನೆಸಿ ತೊಗೊಳಕತ್ತೀರಿ ಅಂತಂದ್ರೆ ಒಂದು 5-6 ನಿಮಿಷ ಕುದಿಸ್ಕೊರಿ, ಸಾಕಾಗ್ತೈತಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ರಫ್ಲಿ ಇವನ್ನ ಮಿಕ್ಸ್ ಮಾಡ್ಕೋಬೇಕಾ ನೋಡಿರಿ. ಈ ಥರ ಹಸಿ ವಟಾಣಿ ಇದ್ದರೆ ಏನು ಮಾಡಿರಿ, ಜಸ್ಟ್ ಕೈಲಿನೂ ಮ್ಯಾಶ್ ಮಾಡ್ಕೋಬೋದು, ಯಾಕಂದರೆ ಈಸಿಯಾಗಿ ಮ್ಯಾಶ್ ಆಗ್ತೈತದ. ಈ ಒಣಗಿದ ವಟಾಣಿ ಏನಿರ್ತಾವಲ್ಲ, ನೆನೆಸಿದ ವಟಾಣಿ ಸ್ವಲ್ಪ ಬಿರ್ಸಿರ್ತೈತಲ್ಲ, ಅದಕ್ಕೆ ಮಿಕ್ಸಿ ಒಳಗೆ ಹಾಕ್ಕೊಂಬಿಡಾಕತ್ತೀನಿ. ಈಗ ಒಂದು ಒಗ್ಗರಣೆ ಹಾಕೊಳ್ಳೋಣಂತ. ಒಂದು 2 ಸ್ಪೂನಷ್ಟು ಆಯಿಲ್. ಈ ಆಯಿಲ್ ಒಂದು ಸ್ವಲ್ಪ ಬಿಸಿ ಆಗಿಂದ ಇದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. 3-4 ಹಸಿಮೆಣ್ಸಿನ್ಕಾಯಿನ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ ರೀ. ನಿಮಗೆ ಜಾಸ್ತಿ ಸ್ಪೈಸಿನೆಸ್ ಬೇಕಂತಂದರೆ ಇವ ಮೆಣಸಿನ್ಕಾಯಿನ ಕುಟ್ಟಿ ಪೇಸ್ಟ್ ಮಾಡಿ ಹಾಕ್ಬಿಡ್ರಿ, ಚಲೋ ಸ್ಪೈಸಿನೆಸ್ ಬರ್ತೈತಿ. ಈಗ ಇವನ್ನ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು 30-40 ಸೆಕೆಂಡ್ಸ್ ಫ್ರೈ ಆದ್ರೆ ಸಾಕಾಗ್ತೈತಿ. ಅಂದರೆ ಪೂರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ. ಈಗ ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಂಡಿದ್ದ ವಟಾಣಿ ಕಾಳು ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಟೇಸ್ಟ್ ನೋಡಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ನೀವು ಇದನ್ನ ಹುಡ್ಕೋಬೇಕಾಗ್ತೈತಿ. ಈ ಟೈಮ್ ಒಳಗೆ ನೀವು ಬೆಣ್ಣೆ ಹಾಕ್ಕೋಬೋದು, ಆಯಿಲ್ ಒಳಗೆ ನೀವು ಬೆಣ್ಣೆ ಹಾಕ್ಕೋಬೋದು. ನಾನು ಮರ್ತಿದ್ದೆ ಬೆಣ್ಣೆ ಹಾಕ್ಕೊಳ್ಳೋದು, ಆಮೇಲೆ ಹಾಕ್ಕೋತೇನೆ ನಾನು. ಈಗ ನೆಕ್ಸ್ಟ್ ಒಂದಿಷ್ಟು ವಟಾಣಿ ಕಾಳು ತೆಗೆದಿಟ್ಕೊಂಡಿದ್ದೆ ನಾನು, ಇವನ್ನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅರಿಶಿಣದ ಪೌಡ್ರು, ಒಂದಿಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳಕತ್ತೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಜಸ್ಟ್ ಕ್ರಷ್ ಮಾಡಿ ಹಾಕ್ರಿ, ಚಲೋ ಟೇಸ್ಟ್ ಬರ್ತೈತಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ನೀವು ಹಸಿ ವಟಾಣಿ ತೊಗೊಂಡ್ರಿ ಅಂತಂದ್ರೆ ನೀರು ಹಾಕೋ ಜರೂರತ್ತು ಬರೋದಿಲ್ಲ. ಈಗ ಈ ಒಣಗಿದ ವಟಾಣಿ ನೆನೆಸ್ಕೊಂಡು ತೊಗೊಂಡೇನಲ್ಲ, ಸೊ ಆಲ್ಮೋಸ್ಟ್ ಅದು ಗಟ್ಟಿ ಆಗಿಬಿಟ್ಟೈತೆ ಪೇಸ್ಟ್. ಹೀಗಾಗಿ ಒಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಳಕತ್ತೀನಿ ನಾನು. ಈಗ ಗ್ಯಾಸ್ ಪೂರ ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ತಳ ಹಿಡ್ದು ಹೊತ್ತು ಹೋಗ್ಬಿಡ್ತೈತಿ. ಆಮೇಲೆ ಟೇಸ್ಟ್ ಕಹಿ ಬರ್ತೈತಿ ಈ ಸ್ಟಫಿಂಗ್. ಹೀಗಾಗಿ ಗ್ಯಾಸ್ ಲೋ ಫ್ಲೇಮನ್ನು ಇಟ್ಕೊಂಬಿಡ್ರಿ. ಆಮೇಲೆ ಆದಷ್ಟು ಈ ಥರ ದಪ್ಪ ತಳ ಇದ್ದಿದ್ದು ಕಡಾಯಿನ ಯೂಸ್ ಮಾಡಿರಿ, ತೆಳ್ಳಂದು ತಳ ಇದ್ದಿದ್ದು ಯೂಸ್ ಮಾಡೋಕೆ ಹೋಗ್ಬೇಡ್ರಿ.
ಬೇಗ ಹೊತ್ತು ಹೋಗ್ಬಿಡ್ತೈತಿ. ನೋಡಿರಿ ನಾನು ಆಗಲೇ ಹೇಳಿದ್ನೆಲ್ಲ ಬೆಣ್ಣೆ ಹಾಕ್ಕೊಳ್ಳೋದು ನಾನು ಮರ್ತಿದ್ದೆ ಅಂತಂದು. ಸೊ ಈ ಟೈಮ್ ಒಳಗೆ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳಕತ್ತೀನಿ. 1 ಇಲ್ಲ 2 ಸ್ಪೂನಷ್ಟು ಬೆಣ್ಣೆನೂ ನೀವು ಯೂಸ್ ಮಾಡ್ಬೋದು. ನೀವೇನು ಮಾಡಿರಿ ಅಂತಂದ್ರೆ ಆಯಿಲ್ ಒಳಗನ 1-1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಬಿಡ್ರಿ. ಚಲೋ ಟೇಸ್ಟ್ ಬರ್ತೈತೆ ಅದು. ಈಗ ಟೇಸ್ಟ್ ನೋಡಿದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಹೀಗಾಗಿ 1/2 ಸ್ಪೂನಷ್ಟು ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳಕತ್ತೇನೆ ನಾನು. ಆಮೇಲೆ ನೀವು ಹಸಿ ವಟಾಣಿ ತೊಗೊಂಡಿದ್ರೆ, ಫ್ರೆಶ್ ವಟಾಣಿ ಅಥವಾ ಫ್ರೋಝನ್ ವಟಾಣಿ ತೊಗೊಂಡಿದ್ರೆ ಏನು ಮಾಡಿರಿ, ಜಸ್ಟ್ ಆ ವಟಾಣಿ ಕೈಯಿಂದನೂ ಕ್ರಷ್ ಮಾಡ್ಕೊಬೋದು, ಇಲ್ಲ ಮಿಕ್ಸಿ ಒಳಗೆ ಪಲ್ಸ್ ಮಾಡೋಳಗೆ ರಫ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಸೇಮ್ ಇದೇ ಥರ ಒಗ್ಗರಣೆ ಹಾಕ್ಕೊಂಬಿಡ್ರಿ. ಈಗ ನಾನು ಇದು ರೆಡಿ ಆಗೈತಿ ಪೇಸ್ಟ್. ಗ್ಯಾಸ್ ಆಫ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಳಕತ್ತೇನೆ ರೀ. ದ್ರಾಕ್ಷಿನೂ ಸಣ್ಣಗೆ ಈ ಥರ ಕಟ್ ಮಾಡ್ಕೊಂಡು ಹಾಕ್ಬೇಕು. ನೆಕ್ಸ್ಟ್ ಇದ್ರೊಳಗೆ 1/2 ಸ್ಪೂನ್ಕಿನ್ನ ಜಾಸ್ತಿ ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳಕತ್ತೇನೆ ರೀ. ಚಾಟ್ ಮಸಾಲ ಪೌಡ್ರ್ ಹಾಕೊಳ್ಳೋದ್ರಿಂದ ಚಟ್ಪಟ್ ಅಂತ ಚಲೋ ಟೇಸ್ಟ್ ಬರ್ತೈತಿ. ಈಗ ನೋಡಿರಿ ಈ ಥರ ಬೈಂಡಿಂಗ್ ಬರ್ಬೇಕು, ಅಂದ್ರೆ ಟಿಕ್ಕಿ ಒಳಗೆ ನಮ್ಗೆ ಫಿಲ್ ಮಾಡೋಕೆ ಈಸಿ ಆಗ್ತೈತಿ. ಈ ಥರ ಬೈಂಡಿಂಗ್ ಬರ್ಬೇಕು. ಅಕಸ್ಮಾತ್ ನೀವು ಫ್ರೋಝನ್ ವಟಾಣಿ ತೊಗೊಂಡಾಗ ಈ ಥರ ಬೈಂಡಿಂಗ್ ಬರಲಿಲ್ಲ ಅಂದರೆ ಏನು ಮಾಡಿರಿ, ಒಂದು ಆಲೂಗಡ್ಡಿನ ಮ್ಯಾಶ್ ಮಾಡಿ ಹಾಕಿಬಿಡ್ರಿ. ಬಾಯ್ಲ್ ಮಾಡಿದ ಆಲೂಗಡ್ಡಿ ಮ್ಯಾಶ್ ಮಾಡಿ ಹಾಕಿಬಿಡ್ಬೋದು. ಈಗ ಕುದಿಸಿದ್ದ ಆಲೂಗಡ್ಡಿ ಆಲ್ಮೋಸ್ಟ್ ಆರೈತ್ರಿ ಇದೆ. ಇದರೊಳಗಿನ ಎಕ್ಸಸ್ ನೀರು ಏನು ಇರ್ತೈತಲ್ಲ ಎಲ್ಲ ತೆಗೆದು ಬಿಡ್ಬೇಕು. ನಾನು ಜಸ್ಟ್ ಕೈಯಿಂದ ಈ ಥರ ಪ್ರೆಸ್ ಮಾಡಿ ನೀರು ತೆಗಿಯಾಕತ್ತೀನಿ. ನೀವು ಬೇಕಂತಂದ್ರೆ ಒಂದು ಅರ್ಬಿ ಒಳಗೆ ಹಾಕ್ಕೊಂಡು ಕರೆಕ್ಟಾಗಿ ಹಿಂಡಿ ಬಿಡ್ರಿ, ಎಲ್ಲ ನೀರು ಬರ್ತೈತಿ. ಆಮೇಲೆ ಜಾಸ್ತಿ ನೀರು ಇರಬಾರ್ದ್ರಿ ಇದು. ಎಷ್ಟು ನೀರು ಇರ್ತೈತಲ್ಲ ಅಷ್ಟು ಆಮೇಲೆ ಕಾರ್ನ್ಫ್ಲೋರ್ ಹಿಡಿತೈತಿ. ಆಮೇಲೆ ಕಾರ್ನ್ಫ್ಲೋರ್ ಭಾಳ ಆಯ್ತಂತಂದ್ರೆ ಈ ಟಿಕ್ಕಿ ಏನೈತಲ್ಲ ಕ್ರಿಸ್ಪಿ ಆಗೋಕ್ಕಿಂತ ಜಾಸ್ತಿ ಜೇಕ್ ಆದಂಗೆ ಆಗ್ತೈತಿ, ಅಂದ್ರೆ ತಿನ್ನೋಕ್ಕಾಗಲ್ಲ, ಆ ಥರ ಜೇಕ್ ಆಗ್ತೈತಿ. ಸೊ ಎಷ್ಟು ಆಗ್ತೈತೆ ಅಷ್ಟು ನೀರೆಲ್ಲ ತೆಗೆದು ಬಿಡ್ರಿ. ನೀರು ತೆಗೆದು ನಾನು ಇನ್ನೊಂದು ಬೌಲ್ ಒಳಗೆ ಹಾಕ್ಕೊಳಕ್ತೇನೆ, ಮಿಕ್ಸಿಂಗ್ ಬೌಲ್ ಒಳಗೆ. ಇದೇ ಬೌಲ್ ಒಳಗೆ ನಾನು ಇವನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದ್ರೊಳಗೆ ಏನೈತಲ್ಲ ಈಗ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಆಮೇಲೆ ನಾನು ಫಸ್ಟ್ ಒಂದು 2 ಸ್ಪೂನಷ್ಟು, ಅಂದರೆ ದೊಡ್ಡ ಸ್ಪೂನ್ಲೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಎಕ್ಸ್ಟ್ರಾ ಏನಾರ ಕಾರ್ನ್ಫ್ಲೋರ್ ಬೇಕಂದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಆಮೇಲೆ ಇದೇನೈತಲ್ಲ ಉದುರು ಆಗ್ಬೇಕ್ರಿ ಇದು. ಸ್ವಲ್ಪ ನೀರಿನ ಅಂಶ ಕಡಿಮೆನೇ ಇರ್ಬೇಕು, ಜಾಸ್ತಿ ನೀರಿನ ಅಂಶ ಇರಕ್ಕೆ ಹೋಗ್ಬಾರ್ದು. ಜಾಸ್ತಿ ನೀರಿನ ಅಂಶ ಇತ್ತಂದ್ರೆ ಆಯಿಲ್ ಒಳಗೆ ಫ್ರೈ ಮಾಡುವಾಗ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೈತಿ. ನಾನು ಉಪ್ಪು ಹಾಕೋದು ಮರ್ತಿದ್ದೆ, 1/2 ಸ್ಪೂನ್ಕಿನ್ನ ಕಡಿಮೆ ಉಪ್ಪು ಹಾಕ್ಕೊಳಕತ್ತೀನಿ. ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವನು ಕುದಿಸೋವಾಗೂ ಆಲ್ಮೋಸ್ಟ್ ನೀರಿಗೆ ಉಪ್ಪು ಹಾಕಿನ ಕುದಿಸಿರ್ತೈತಲ್ಲ. ಸೊ ಇದು ರೆಡಿ ಆಗೈತಿ. ಈಗ ಅಂಗೈ ಒಳಗೆ ಈ ಥರ ಒಂದು 2 ಸ್ಪೂನಷ್ಟು ಈ ಆಲೂ ಹಾಕ್ಕೋಬೇಕು. ನೋಡಿರಿ ಈ ಥರ ಈ ಸ್ಟೆಪ್ಸ್ ನೋಡ್ಕೊಂಡು ನೀವು ಮಾಡ್ಕೊರಿ. ಆಮೇಲೆ ಈ ಟಿಕ್ಕಿ ಮಾಡ್ಕೊಂಡು ನೀವು ಫ್ರೋಝನ್ ಮಾಡಿನೇ ಇಡ್ಬೋದು. ನಿಮ್ಗೆ ಹೇಳ್ತೇನೆ ಯಾವ ಥರ ಮಾಡಿ ಇಡ್ಬೇಕಂತಂದು. ಈಗ ಮಿಡ್ಲ ಈ ಸ್ಟಫಿಂಗ್ ಇಡ್ರಿ, ಇದ್ರ ಮೇಲೆ ಮತ್ತು ಈ ಥರ ಆಲೂ ಹಾಕ್ಕೊಂಡು ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ನೋಡಿರಿ ಟಿಕ್ಕಿ ರೆಡಿ ಆಗ್ತೈತಿ. ಕುದಿಸಿದ ಆಲೂಗಡ್ಡೆಯಿಂದ ಮಾಡಿದಂಥ ಟಿಕ್ಕಿಗೂ ಈ ಥರ ಆಲೂಗಡ್ಡಿನ ಗ್ರೇಟ್ ಮಾಡಿ ಮಾಡಿದಂಥ ಟಿಕ್ಕಿಗೆ ಭಾಳ ಡಿಫ್ರೆನ್ಸ್ ಐತ್ರಿ. ಕುದಿಸಿದ ಆಲೂಗಡ್ಡೆಯಿಂದ ಮಾಡಿದ ಟಿಕ್ಕಿ ಸಾಫ್ಟ್ ಆಗ್ತೈತಿ. ಆ ಥರ ಟಿಕ್ಕಿನೂ ಕೆಲವೊಬ್ರು ಇಷ್ಟಪಡ್ತಾರೆ. ಆದರೆ ಚಾಟ್ಸ್ ಮಾಡುವಾಗ ಯಾವಾಗಿದ್ರೂ ಟಿಕ್ಕಿ ಈ ಥರ ಕ್ರಿಸ್ಪಿ ಇದ್ರೇ ತಿನ್ನೋಕೆ ಮಜಾ ಅನ್ನಿಸ್ತೈತಿ. ನಿಮ್ಗೆ ಇದೇ ಥರ ಇನ್ನೊಂದು ಆಲೂ ಟಿಕ್ಕಿ ಮಾಡಿ ತೋರಿಸ್ತೀನಿ ನೋಡಿರಿ. ಸೇಮ್ ಇದೇ ಥರ ಮಾಡಿರಿ ನೀವು, ಮಸ್ತ್ ಕ್ರಿಸ್ಪಿ ಇರ್ತೈತಿ. ಇದನ್ನು ತಿಂದವ್ರು ಮಾತ್ರ ನಿಮ್ಮ ಹತ್ರ ರೆಸಿಪಿ ಕೇಳ್ತಾರೆ ನೋಡಿರಿ. ಇದೇ ಥರ ನಾನು ಎಲ್ಲ ಆಲೂ ಟಿಕ್ಕಿನೂ ರೆಡಿ ಮಾಡ್ಕೋತೀನಿ. ಆಮೇಲೆ ನೀವು ಈ ಟಿಕ್ಕಿ ಈ ಥರ ಮಾಡಿ ಇದನ್ನು ಡೀಪ್ ಫ್ರೀಸ್ ಮಾಡ್ಬೋದು. ಒಂದು 8 ಕಂಟೈನರ್ ಒಳಗೆ ಹಾಕಿ ಇದನ್ನು ಡೀಪ್ ಫ್ರೀಸ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಹಾಫ್ ಫ್ರೈ ಮಾಡಿ ಇದೇ ಥರ ಸೇಮ್ ಟಿಕ್ಕಿ ಮಾಡ್ಕೊಂಡು ಇವನ್ನೆಲ್ಲನೂ ಹಾಫ್ ಫ್ರೈ ಮಾಡಿ ಆಮೇಲೆ ಅದನ್ನು ಡೀಪ್ ಫ್ರೀಸ್ ಮಾಡ್ಕೋಬೋದು. ಸೊ ನೋಡಿರಿ ಟಿಕ್ಕಿ ಎಲ್ಲ ರೆಡಿ ಆಗ್ಯಾವ. ಈಗ ನಾನು ಜಸ್ಟ್ 4 ಅಷ್ಟೇ ಮಾಡ್ಕೋತೀನಿ, ಆಮೇಲೆ ಮತ್ತೆ ಎಕ್ಸ್ಟ್ರಾ ಬೇಕಾದ್ರೆ ಆಮೇಲೆ ಮಾಡ್ಕೋತೀನಿ. ಈಗ ಇವ್ನು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಏನೈತಲ್ಲ ಆಯಿಲ್ ಒಂದು ಸ್ವಲ್ಪ ಚಲೋನೇ ಬಿಸಿ ಇರಲಿ, ಇಲ್ಲಾಂದ್ರೆ ಈ ಟಿಕ್ಕಿ ಬೇಗ ಫ್ರೈ ಆಗೋಲ್ಲ, ಜಾಸ್ತಿ ಟೈಮ್ ತೊಗೋತೈತ್ರಿ ಫ್ರೈ ಆಗೋಕೆ. ಹಂಗೆ ಫ್ರೈ ಮಾಡೋದಂಥ ಆಲೂ ಟಿಕ್ಕಿ ಕ್ರಿಸ್ಪಿ ಆಗೋಕ್ಕಿಂತ ಜಾಸ್ತಿ ಜೇಕ್ ಆಗ್ತವೆ. ಸೊ ಬಿಸಿ ಆಯಿಲ್ ಮಾಡ್ಕೊಂಡ್ರೆ ಇವ್ನು ಫ್ರೈ ಮಾಡ್ಕೊಂಬಿಡ್ರಿ. ಈ ಥರ ಟರ್ನ್ ಮಾಡಿ ಫ್ರೈ ಮಾಡ್ಬೇಕು. ಆಮೇಲೆ ನೋಡಿರಿ ಈ ಥರ ಸ್ವಲ್ಪ ವೈಟಿಶ್ ಇದ್ದಾಗನ ಇವನ್ನ ನೀವು ಹಾಫ್ ಫ್ರೈ ಮಾಡ್ಕೊಂಡು, ಅಂದರೆ ಇದಕ್ಕೆ ಹಾಫ್ ಫ್ರೈ ಅಂತ ಹೇಳ್ತಾರೆ. ಈ ಟೈಮ್ ಒಳಗೆ ನೀವು ಒಂದು 8 ಕಂಟೈನರ್ ಒಳಗೆ ಹಾಕಿ ಡೀಪ್ ಫ್ರೀಸ್ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಬೇಕು ನೋಡಿರಿ ಆವಾಗ, ಅಂದರೆ ಫ್ರೈ ಮಾಡೋಕ್ಕಿಂತ ಒಂದು 20 ಮಿನಿಟ್ಸ್ ಮುಂಚೆ ಇವನು ಹೊರಗೆ ಇಟ್ಕೊಂಡು ಜಸ್ಟ್ ರೂಮ್ ಟೆಂಪ್ರೇಚರಿಗೆ ಸೆಟ್ ಆಗೋವರೆಗೂ ಹೊರಗೆ ಇಟ್ಕೊಂಡು ಆಮೇಲೆ ಮತ್ತೊಮ್ಮೆ ಫ್ರೈ ಮಾಡ್ಕೊಂಡು ನೀವು ಆಲೂ ಟಿಕ್ಕಿ ಚಾಟ್ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿರಿ ನಾನು ಇವನಷ್ಟು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಾಕತ್ತೀನಿ. ಅಂದರೆ ಇವತ್ತು ನಾನು ಇನ್ಸ್ಟೆಂಟಾಗಿ ಮಾಡಾಕತ್ತೀನಿ, ಇವನೇನು ಡೀಪ್ ಫ್ರೀಸ್ ಮಾಡಲ್ಲ. ಈ ಥರ ಕಲರ್ ಬರೋವರೆಗೂ ನೀವು ಆಲೂ ಟಿಕ್ಕಿನ ಫ್ರೈ ಮಾಡ್ಕೊಂಡ್ರೆ ಮಸ್ತ್ ಕ್ರಿಸ್ಪಿ ಆಗ್ತವೆ. ಆಮೇಲೆ ಆಲೂ ಟಿಕ್ಕಿ ಚಾಟ್ ತಿನ್ನಕ್ಕೂ ಚಲೋ ಅನ್ನಿಸ್ತೈತಿ. ನೋಡಿರಿ ಇದ್ರ ಕ್ರಿಸ್ಪಿನೆಸ್ ನೀವೇ ನೋಡ್ಬೋದು, ಎಷ್ಟು ಕ್ರಿಸ್ಪಿ ಆಗೈತ್ರಿ ಇದು. ಈ ಥರ ಕ್ರಿಸ್ಪಿ ಇದ್ದದ ಆಲೂ ಟಿಕ್ಕಿನ ನೀವು ಜಸ್ಟ್ ಹಂಗೆ ತಿನ್ಬೋದು, ಅಂದರೆ
ಟೊಮೆಟೊ ಕೆಚಪ್ ಜೊತೆ ಹಚ್ಕೊಂಡು ತಿನ್ಬೋದು, ಮಸ್ತ್ ಟೇಸ್ಟ್ ಅನಿಸ್ತೈತಿ. ಬಟ್ ನಾನು ಇವತ್ತು ನಿಮ್ಗೆ ಆಲೂ ಟಿಕ್ಕಿ ಚಾಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇವನ್ನ ಜಸ್ಟ್ ಈ ಥರ ಕೈಯಿಂದ ಪ್ರೆಸ್ ಮಾಡಿ ಮುರಿದು ಬಿಡ್ಬೇಕು. ಇಲ್ಲಪ್ಪ ಅಂದರೆ ನೀವು ಚಾಕುಲೇ ಕಟ್ ಮಾಡ್ಬೋದು. ಈಗ ನೋಡಿರಿ ನಾನಿಲ್ಲೇ ಗ್ರೀನ್ ಚಟ್ನಿ, ಆಮೇಲೆ ಇದು ಹುಣಸೆ ಹಣ್ಣಿನ ಚಟ್ನಿ, ಈಗ ನೆಕ್ಸ್ಟ್ ಮೊಸರು ತೊಗೊಂಡೇನಿ. ಮೊಸರೊಳಗೆ ಒಂದು 2-3 ಸ್ಪೂನಷ್ಟು ಸಕ್ರೆ, ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡೇನಿ. ಇವು ಮೂರೂ ನೀವು ರೆಡಿ ಇಟ್ಕೋಬೇಕು ಆಲೂ ಟಿಕ್ಕಿ ಚಾಟ್ ಮಾಡ್ಬೇಕಂತಂದ್ರೆ. ಈ ಥರ ಕೈಯಿಂದ ಕ್ರಷ್ ಮಾಡಿ ಆಲೂ ಟಿಕ್ಕಿನ ಹಾಕ್ಕೋಬೇಕು. ಇದ್ರ ಮೇಲೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಮೊಸರು ಹಾಕ್ಕೋಬೇಕ್ರಿ. ಮೊಸರಿಗೆ ಏನೈತಲ್ಲ ಜಾಸ್ತಿ ಸ್ವೀಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಡಿತೈತೆ ಒಂದು ಸ್ವಲ್ಪ ಸ್ವೀಟ್ ಇದ್ರೆ. ಆಮೇಲೆ ಈ ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿದ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಒಳಗೆ ಚೆಕ್ಔಟ್ ಮಾಡಿರಿ. ಈಗ ಫಸ್ಟ್ ನಾನು ಮೊಸರು ಹಾಕೋತೀನಿ, ಆಮೇಲೆ ಹುಣಸೆ ಹಣ್ಣಿನ ಚಟ್ನಿ ಹಾಕ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ಗ್ರೀನ್ ಚಟ್ನಿ ಅಂತಂದರೆ ಇದ್ರೊಳಗೆ ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡೇನಿ ಅಷ್ಟೇ, ಮತ್ತು ಜಾಸ್ತಿ ಏನಿಲ್ಲ. ಈಗೆಲ್ಲ 3 ಚಟ್ನಿ ಹಾಕಿಂದ ಇದ್ರೊಳಗೆ ಜೀರಿಗೆ ಪೌಡ್ರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಒಂಚೂರು ಚಾಟ್ ಮಸಾಲ ಪೌಡ್ರ್ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೇಕು. ಜೀರಿಗೆ ಪೌಡ್ರ್ ಅಂತಂದ್ರೆ ಹುರಿದಿದ್ದ ಜೀರಿಗೆ ಪೌಡ್ರ್ ಇರ್ತೈತಲ್ಲ ಅದನ್ನು ಯೂಸ್ ಮಾಡಿರಿ. ಮೇಲೆ ನಾನು ಸಣ್ಣನ್ನು ಸೇವ್ ಹಾಕ್ಕೊಳಕತ್ತೀನಿ. ಪಾನಿಪುರಿ ಅಂಗಡಿಯೊಳಗೆ ಸಿಗ್ತೈತಲ್ಲ ಆ ಥರ ಸೇವ್ ಯೂಸ್ ಮಾಡಿರಿ, ನಾನು ಅಲ್ಲಿಂದನೇ ತರಿಸೇನಿ ಇವನ್ನ. ಈಗ ಲಾಸ್ಟಿಗೆ ನಾನು ದಾಳಂಬ್ರಿ ಹಣ್ಣು ಹಾಕ್ಕೊಳಕತ್ತೀನಿ. ನಿಮ್ಮ ಹತ್ರ ದಾಳಂಬ್ರಿ ಹಣ್ಣು ಹಾಕ್ರಿ, ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ. ಇದ್ರೊಳಗಿನ ಚಟ್ನಿ ಏನೈತಲ್ಲ, ನಿಮಗೆ ಜಾಸ್ತಿ ಚಟ್ನಿ ಬೇಕಂದ್ರೆ ಚಟ್ನಿನ ಹಾಕ್ಕೋಬೋದು, ಇಲ್ಲ ಮಸಾಲ ಪೌಡ್ರ್ ಜಾಸ್ತಿ ಬೇಕಂದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಈ ಆಲೂ ಟಿಕ್ಕಿ ಚಾಟ್ನ ನೀವು ಮನೆಯೊಳಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಈ ರೆಸಿಪಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.